ಇಲ್ಲದ ವಿನಃ ಅದು ನಮ್ಗೆ ತಿಳಿದು ಕೂಡ ಬರೋದ ಸಾಧ್ಯ ಇಲ್ಲ. ಆ ಪ್ರಕಾರದ ಅವಸ್ಥೆಯ ಜ್ಞಾನ ಇದ್ದ ನಂತರನ ಈ ಸರ್ವಸಂಗ ಪರಿತ್ಯಾಗ ಮಾಡಿರುವಂಥ ಜೀವ ಯಾವ ರೀತಿ ಪ್ರತಿ ಸಮಯ ಒಂದು ಸಮಯ ಕೂಡ ಪ್ರಮಾದದ ಪ್ರವೇಶ ಆಗದೆ ಇರುವ ಹಾಗೆ ಅದೆಷ್ಟು ಸಾವಧಾನತೆಯಿಂದ ಸಾಧನಾರತ ಇದ್ದಾರೆ ಅನ್ನುವುದ ನಮ್ಮ ಲಕ್ಷ್ಯದೊಳಗೆ ಇದುವರೆಗೆ ಬರಲಿಲ್ಲ. ಇದುವರೆಗೆ ನಮ್ಮ ಲಕ್ಷ್ಯದೊಳಗೆ ಬರಲೇ ಇಲ್ಲ ಅಂಥೇಳಿ ನಮಗೆ ಕರ್ಮ ನಿರ್ಜರೆ ಸಲುವಾಗಿ ಅಥವಾ ಬಂಧರಹಿತ ದಶಾ ವಿಶೇಷದ ಸಲುವಾಗಿ ನಾವು ಆಗಮದಲ್ಲಿ ಹೇಳಿರುವಂಥ ಉಪಾಯಗಳನ್ನೇ ಮಾಡ್ತಾ ಇದ್ರೂ ಕೂಡ ಆ ಉಪಾಯಗಳಿಂದ ನಮ್ಗೆ ಕರ್ಮ ನಿರ್ಜರೆ ಅಥವಾ ಯಾವೂ ಜೀವಕ್ಕೆ ಕರ್ಮ ನಿರ್ಜರೆ ಸಾಧ್ಯ. ಮಹತ್ವಪೂರ್ಣವಾದಂಥ ಮಾತು, ಪರಮ ಸೂಕ್ಷ್ಮವಿರುವಂಥ ಮಾತು. ಜೀವ ಬರೇ ಸ್ಥೂಲ ರೂಪದಿಂದ ಹೊರಹೊರಗೆ ಆಕರ್ಷಿತ ಇದ್ದಾನೆ. ಹೊರಗಿನ ಕರ್ತವ್ಯವೇ ಕರ್ತವ್ಯ ಅನ್ನಿಸ್ತಾ ಇದೆ. ಒಳಗೆ ಯಾವುದ ಅರೂಪಿ ಸ್ವಯಂ ಚೈತನ್ಯ ತತ್ವ ಇದ್ದಾನೋ ಅಲ್ಲಿ ಯಾವುದಾದರೂ ಕಾರ್ಯ ಆಗಬೇಕ ಆಗಿದೆ ಅನ್ನುವುದ ಈ ಜೀವಕ್ಕ ಅಷ್ಟು ಗಂಭೀರತೆಯಿಂದ ಇನ್ನೂ ಅನ್ನಿಸ್ತಾ ಇಲ್ಲ. ಅರೆ ನಿನ್ನೆ ಹೇಳಿದ್ದೇ ಇತ್ತು, ಜೀವನ ಹೊರಟು ಹೋಗ್ತಿದೆ, ಅದು ಮರಳಿ ಬರುವುದಿಲ್ಲ. ಎರಡು ಮಾತು ಹೇಳಿತ್ತು. ವಿಷಯ ಯಾವುದಾದರೂ ಒಂದು ಸತ್ವವನ್ನು ಧಾರಣ ಮಾಡಿ ಗ್ರಂಥ ಬೇರೆ ಇದ್ರೂ ಕೂಡ ವಿಷಯ ಹಾಗೆ ನಡೀತಾ ಇರ್ತಿದೆ. ಏನು ಹೇಳಿತ್ತು? ಹೊರಟು ಹೋಗಿರುವಂಥ ಸಮಯ ಮರಳಿ ಬರುವುದಿಲ್ಲ ಮತ್ತು ಆಗಿರುವಂಥ ಬಂಧ ಹೋಗಿಸದೇ ಬಿಡುವುದಿಲ್ಲ. ಎಷ್ಟು ನಮ್ಮಲ್ಲೇ ಅಸಾವಧಾನತೆ ಇದೆಯೋ ಅಷ್ಟು ಅದರ ಫಲಸ್ವರೂಪವಾಗಿ ಯಾವ ಸ್ವಭಾವದಿಂದ ದೂರ ಹೋಗುವಂಥ ಸಂಯೋಗಗಳ ರಚನೆ ಆಗ್ತಿದೆಯೋ. ಏನು ಹೇಳ್ತು? ಎಷ್ಟು ನಮಗ ಅಂತಃತತ್ವದ ಕುರಿತು, ಅರೆ ಉಳಿದ ಸಾಮಾನ್ಯ ಜೀವಗಳ ಮಾತಿಲ್ಲ, ಅನೇಕ ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇರುವಂಥ ದ್ರವ್ಯಾನುಯೋಗ ಮತ್ತು ಅಧ್ಯಾತ್ಮ ದೃಷ್ಟಿ ಪ್ರಧಾನ ಗ್ರಂಥದ ಆಶ್ರಯ ಮಾಡಿರುವಂಥ ಜೀವರುಗಳದ್ದು ಮಾತು ಇದೆ. ಇನ್ನೂ ಸ್ಪಷ್ಟ ಹೇಳಿದರೆ ಸ್ವಂತ ನನ್ನ ಮಾತು ಇದೆ. ಎಲ್ಲಿಯವರೆಗೆ ಸ್ವರೂಪದೊಳಗ ಅರೂಪಿ ಚೈತನ್ಯಮಯ ತತ್ವದೊಳಗ ಅಸಾವಧಾನತೆ ಇದೆಯೋ ಅದರ ಫಲಸ್ವರೂಪವಾಗಿ ತತ್ವದಿಂದ ದೂರ ತಗೊಂಡು ಹೋಗುವಂಥ ಸಂಯೋಗಗಳದ್ದು ರಚನೆ ಆಗ್ತಿದೆ. ಕರ್ಮ ಅರ್ಥಾತ್ ಸಂಯೋಗಗಳದ್ದು. ಹಾಗಾದ್ರೆ ಅಸಾವಧಾನತೆ ಏನಿದೆ, ಆ ಅಸಾವಧಾನತೆಯ ಕಡೆಗೆ ನಮ್ದು ಲಕ್ಷ್ಯ ಹೋಗಲಿಲ್ಲ ಅಂತಂದ್ರೆ ಅಸಾವಧಾನತೆಯನ್ನು ಬಿಟ್ಟುಕೊಡುವ ಅಥವಾ ಸ್ವರೂಪದ ಕುರಿತು ಸಾವಧಾನ ಆಗುವ ಉದ್ಯಮ ನಮ್ಮ ಆಂತರ್ಯದೊಳಗೆ ನಡೀಲಿಲ್ಲ ಅಂತಂದ್ರೆ ನಿಯಮದಿಂದ ಆ ಎಲ್ಲ ಸಮಯಗಳದ್ದು ಅಸಾವಧಾನತೆಯ ಫಲ ಏನಿದೆಯಲ್ಲ ಆ ಫಲ ಸಂಯೋಗಗಳ ರಚನೆ ಮಾಡ್ತಾ ಇರ್ತಿದೆ. ಎಂಥ ಸಂಯೋಗ? ಸ್ವರೂಪದಿಂದ ದೂರ ತಗೊಂಡು ಹೋಗುವಂಥ ಸಂಯೋಗ. ನಮಗೆ ಇನ್ನೂ ಯಾವುದೇ ಪ್ರಕಾರದಿಂದ ಭಯ ಅನ್ನಿಸ್ತಾ ಇಲ್ಲ. ಅರೆ ಮೂರ್ಖ ಶಾಲೆ ಚೌಕಡಿ ಹೋಗಿರುವಂಥವ್ರು
ವಿಕಾರದ ಸಮಸ್ತ ನಿಮಿತ್ತಗಳನ್ನು ದೂರ ಮಾಡಿರುವಂಥವರಿಗೆ ಭಯ ಭಯ ಇದೆ ರೀ. ಯಾವುದರ ಕುರಿತು? ಸ್ವರೂಪಚ್ಯುತ ಆಗುವುದರ ಕುರಿತು ಭಯ ಇದೆ. ಮತ್ತು ಇನ್ನೂ ಮಿಥ್ಯಾತ್ವದ ಕೂಡ ಛೇದ ಆಗಿಲ್ಲ. ಇನ್ನೂ ಮಿಥ್ಯಾತ್ವ ಅವಸ್ಥೆಯೊಳಗೂ ಕೂಡ ಸ್ವರೂಪದ ಆಗಮದಲ್ಲಿ ನಿರೂಪಿತವಿರುವಂಥ ಅರೂಪಿ ತತ್ವ ಸ್ವರೂಪದ ಸಾವಧಾನತೆ ವಿಕಲ್ಪದೊಳಗೂ ಕೂಡ ಉತ್ಪನ್ನ ಆಗಿಲ್ಲ. ಅಂಥ ನಮ್ದು ಗತಿ ಏನಾಗುವುದ ಕಲ್ಪನಾ ಮಾಡ್ಕೊಳ್ಳೋದ್ರಿ. ಮಾಡ್ಕೊಳ್ಬೇಕಂದ್ರೆ ಅನ್ನಿಸಿದ್ರೆ ಮಾಡ್ಕೊಳ್ಳೋದು. ಇಲ್ಲ ಅಂತಂದ್ರೆ ಇದೇನು ನಡೀತಾ ಇದೆ, ಇದು ಹೀಗೆ ನಡೆಯೋದನ್ನೇ ಇದೆ ರೀ. ಅದರೊಳಗೆ ಯಾವುದೇ ಪ್ರಕಾರದ ಪ್ರಯತ್ನದ ಅವಶ್ಯಕತೆ ಇಲ್ಲ. ಈಗೇನು ನಡೀತಾ ಇದೆ ರೀ, ಬಾಹ್ಯದೊಳಗೆ ಕರ್ತವ್ಯದ ಒಂದು ಪ್ರಜ್ಞೆ ವರ್ತಿಸ್ತಾ ಇದೆಯಲ್ಲ, ಅದು ಹಾಗೆ ಸದೈವ ಇರೋದ್ರಿ. ಸಂಜ್ಞೀತನ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಇರುತ್ತೆ. ಸಂಜ್ಞೀತನ ಬಿಟ್ಟು ಹೋದ ನಂತರ ಕರ್ತವ್ಯದ ಮಾತೇನು ಇರೋದಿಲ್ರಿ. ಬಸ್ ಅಲ್ಲೇನಿರ್ತಿದೆ, ಅಲ್ಲಿ ಪರವಶತೆ ಪರವಶತೆ ಪರವಶತೆ. ಇಲ್ಲಿ ಸ್ವವಶತೆಯಿಂದ ಕರ್ತವ್ಯದ ಭಾರ ಇದೆ. ಗ್ರಂಥ ಮುಗಿಬೇಕಲ್ಲ, ಗ್ರಂಥದ ಪ್ರತಿಪಾದನೆ ಸರಿಯಾಗಿ ಮಾಡಬೇಕಲ್ಲ, ದೋಷ ಸಂಭವಿಸಬಾರದಲ್ಲ. ಈ ಪ್ರಕಾರದ ಕರ್ತವ್ಯ ಏನಿದೆ ಇದು ನಾವಾಗಿನ ಎಳ್ಕೊಂಡಿರುವಂಥದ್ದು ಇದೆ. ಈ ಸಂಜ್ಞೆ ಪಂಚೇಂದ್ರಿಯ ದಶಾವಿಶೇಷ ಯಾವಾಗ ಪೂರ್ಣ ಆಗ್ತಿದೆಯೋ ಅವಾಗ ಯಾವ ಕರ್ತವ್ಯನೂ ಇರುವುದಿಲ್ಲ. ಕರ್ತವ್ಯ ಯಾವುದೂ ಇರುವುದಿಲ್ಲ. ಏನಿರ್ತಿದೆ ಅಲ್ಲಿ? ನಿತಾಂತ ಪರವಶತೆ. ಅಲ್ಲೇನು ನಮ್ಮ ಕೈಯೊಳಗೆ ಏನೂ ಇರುತ್ತಿಲ್ಲ. ಅರೆ ನಿಗೋಧದೊಳಗೂ ಕೂಡ ಜೀವ ತನ್ನ ದೋಷದಿಂದನ ತಾನು ಪರವಶ ಆಗಿದ್ದಾನೆ. ಈ ಮಾತು ಯಾವ ಒಂದು ಅಪೇಕ್ಷಾದಿಂದ ಪರಮ ಸತ್ಯ ಇದೆಯೋ, ಇನ್ನೊಂದು ಅಪೇಕ್ಷಾದಿಂದ ಪರಮ ಸತ್ಯ ಇನ್ನೊಂದು ಮಾತು ಇದೆ. ಅಲ್ಲಿ ಪರವಶತೆಯ ಕಾರಣದಿಂದನ ಉಳ್ಕೊಂಡಿದ್ದಾನೆ ನಿಗೋಧದೊಳಗ. ಮೇಲೆ ಬರೋ ಸಾಧ್ಯವಿಲ್ಲ. ನಿನ್ನೆ ದೃಷ್ಟಾಂತ ಕೊಟ್ಟಿತ್ತಲ್ಲ, ವಜ್ರ ವೃಷಭ ನಾರಾಜ ಸಂಹನನ ಇದೆ. ನಾರಕಿಗಳಿಗೆ ಅಲ್ಲಿಂದ ತಪ್ಪಿಸಿಕೊಳ್ಳುವ ಮಾತ ಇದೆ ಅಂದ್ರೆ ಹಾಗಾದ್ರೆ ಅದು ಪರವಶತೆ ಇದೆ, ಅದು ಸ್ವವಶತೆ ಇದೆ. ಅಲ್ಲಿ ಅರೆ ಇಲ್ಲಿ ನಿನಗ ಹಠ ಇದೆ. ಏನ? ವಜ್ರ ವೃಷಭ ನಾರಾಜ ಸಂಹನನ ಇಲ್ಲದೆ ಇರುವ ಕಾರಣ ತಪಸ್ಸ ಮಾಡಿ ಕರ್ಮ ನಿರ್ಜನೆ ಮಾಡೋ ಸಾಧ್ಯ ಇಲ್ಲ ಅಂಥೇಳಿ ನಿನ್ನನ್ನು ನೀನು ನಿರ್ದೋಷಿ ಸಾಬೀತು ಮಾಡುವ ಸಲುವಾಗಿ ಇಲ್ಲಿ ಹಠ ತೊಟ್ಟಿದೆ. ಆದ್ರೆ ಅಲ್ಲಿ ಆ ವಜ್ರ ವೃಷಭ ನಾರಾಜ ಸಂಹನನ ಇದೆಯಲ್ಲ, ಸಮಸ್ತ ಕರ್ಮಗಳ ಕ್ಷಯ ನೀನು ಅದು ಇದ್ರೆ ಇಲ್ಲಿ ಮಾಡಬಹುದು ಅಂಥೇಳಿ ಅಂದುಕೊಳ್ತಾ ಇದ್ದಿ, ಹಠ ಸಾಧಿಸ್ತಾ ಇದ್ದಿ. ಅಲ್ಲಿ ಬರೀ ಒಂದು ನರಕ ಭೂಮಿಯಿಂದ ಮೇಲೆ ಎದ್ದು ಬರುವ ಕಾರ್ಯ ಯಾಕಾಗುವುದಿಲ್ಲ? ಬರೀ ಒಂದು ನರಕ ಕ್ಷೇತ್ರದಿಂದ ಭಿನ್ನ ಆಗುವಂತಹ ಕಾರ್ಯ ಯಾಕಾಗೋದಿಲ್ಲ? ಯೋಚನೆ ಮಾಡೋದ್ರಿ. ಯಾವಾಗ ಸ್ವವಶತೆ ಇದೆ ಆವಾಗ ಪರಕ್ಕೆ ಸಂಬಂಧಿಸಿದ ಕರ್ತೃತ್ವದ ಭಾರ ಎಳ್ಕೊಳ್ತೇವ್ರಿ. ಯಾವಾಗ ಪರವಶತೆ ಇದೆ ಆವಾಗ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರ್ಮಚೇತನ ಭಲೆ ತ್ರಸ ಅವಸ್ಥೆಯಲ್ಲೆಲ್ಲ ಮುಖ್ಯ ರೂಪದಿಂದ ಹೇಳಿದ್ರನು ಕೂಡ ಕರ್ಮ ಫಲಚೇತನಾದ ಮುಖ್ಯತೆ ಏಕೇಂದ್ರಿಯ ನಿಗೋಧದಲ್ಲಿ ಇದಿದೆ. ಅದು ಸೂಕ್ಷ್ಮರೇ ಇರಲಿ ಬಾದರರೇ ಇರಲಿ, ಕರ್ಮ ಫಲಚೇತನಾದ ಮುಖ್ಯತೆ ಏಕೇಂದ್ರಿಯದೊಳಗಿದೆ, ನಿಗೋಧದೊಳಗಿದೆ. ಕರ್ಮ ಚೇತನಾದ ಮುಖ್ಯತೆ ಭಲೆ ಎರಡು ಇಂದ್ರಿಯದಿಂದ ಹೇಳಿದ್ರನೂ ಕೂಡ
ನಿಜವಾಗಿ ಕರ್ಮಚೇತನಾದ ಮುಖ್ಯತೆ ಸಂಜ್ಞೀತನದೊಳಗನೆ ಇದೆ ರೀ. ಮಾಡೋದು 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 ನಾನ ಮಾಡಲಿಕ್ಕೆ ಬೇಕಲ್ಲ, ಬೇರೆ ಯಾರು ಮಾಡೋರು? ನನ್ನ ಕಾರ್ಯ ಇವರೇ ಮಾಡಿಕೊಡ್ಲಿಕ್ಕೆ ಬೇಕಲ್ಲ, ಬೇರೆ ಯಾರು ಮಾಡೋರು? ಇದು ಯಾವಾಗಿದೆ? ಸಂಜ್ಞೀತನದಲ್ಲೇನೆ ಇದೆ. ಗಂಭೀರವಾಗಿ ವಿಚಾರ ಮಾಡ್ಬೋದ್ರಿ. ಮತ್ತು ಒಂದು ಸಲ ಈ ಕರ್ಮಚೇತನ ಬಿಟ್ಟು ಹೋಯ್ತು, ಅರೆ ಬಹಳ ಬಾರಿ ನನಗೆ ಅತ್ಯಂತ ಪ್ರಿಯ ವಿಷಯ ಇದೆ ರೀ ಇದು. ಕರ್ಮ ಫಲಚೇತನ, ಕರ್ಮಚೇತನ ಮತ್ತು ಜ್ಞಾನಚೇತನ. 24 ವರ್ಷದ ಹಿಂದೆ ಯಾವಾಗ ಹೊನ್ನೂರು ಮಲೆಯೊಳಗೆ ಮೊದಲನೇ ಶಿಬಿರ ಆಗಿತ್ತು 2000 ಇಸ್ವಿಯಲ್ಲಿ, ಆವಾಗ ನಂದು ವಿಷಯ ಇದಿತ್ತು ರೀ. ಕರ್ಮಚೇತನ, ಕರ್ಮ ಫಲಚೇತನ, ಜ್ಞಾನಚೇತನ. ಎಷ್ಟು ಗಂಭೀರತೆ ಇದೆ ಅದರೊಳಗ. ಕರ್ಮಚೇತನಾದ ಉಪಲಬ್ಧಿ ಆಗಿರೋದು ಬಸ್ ಜ್ಞಾನಚೇತನ ಆಗುವ ಸಲುವಾಗಿ, ಕರ್ತವ್ಯದ ನಿರ್ವಹಣೆ ಮಾಡುವ ಸಲುವಾಗಿ ಅಲ್ಲ, ವ್ರತಾಚರಣೆ ಮಾಡುವ ಸಲುವಾಗಿ ಅಲ್ಲ, ಪೂಜಾದಿಗಳನ್ನು ಮಾಡುವ ಸಲುವಾಗಿ ಅಲ್ಲ, ಅಥವಾ ಗ್ರಂಥಾಧ್ಯಯನದೊಳಗೆ ಜೀವನ ವ್ಯತೀತ ಮಾಡುವ ಸಲುವಾಗಿ ಅಲ್ಲ. ಗ್ರಂಥಾಧ್ಯಯನದ ನಿರಂತರ ಕರ್ತವ್ಯ ಇದೆ ಅನ್ನುವ ಮಾತು ಸಾವಿರಾರು ಬಾರಿ ಅನ್ಯ ವಕ್ತಾರರೆಲ್ಲ ನನ್ನ ಮೂಲಕನ ಬಂದಿದ್ರೂ ಕೂಡ ಅದರೊಳಗ ಸ್ವರೂಪ ಪ್ರಾಪ್ತಿಯ, ಸ್ವರೂಪ ಸನ್ನಿಧಾನದ ಧ್ಯೇಯ ಇಲ್ಲ ಅಂತಂದ್ರೆ ಆ ಆಗಮದ ನಿರಂತರ ಅಭ್ಯಾಸ ಯಾವ ಕೆಲಸಕ್ಕೂ ಬರುವುದಿಲ್ಲ, ಯಾವ ಕೆಲಸಕ್ಕೂ ಬರುವುದಿಲ್ಲ. ಸ್ಪಷ್ಟ ಹೇಳಬೇಕಾದ್ರೆ ಈ ಭವ ಪೂರ್ಣ ಆಗುವುದರ ಜೊತೆಯಾಗಿ ಅದರದ್ದೆಲ್ಲ ಪ್ರಭಾವ ಅಸ್ತಾಗಿ ಹೋಗಿದೆ. ನಾವು ನಂಬಬಹುದು, ದೀರ್ಘ ವಿಚಾರ ಮಾಡಿ ನಂಬುಗೆಯ ಕಡೆಗೆ ಬರಬಹುದು, ಇಲ್ಲ ಕೇಳದೇ ಇರುವ ಹಾಗೆ ಬಿಟ್ಟುಕೊಟ್ರೂ ಯಾವ ಪ್ರಕಾರದ ಬಾಧೆ ವಸ್ತು ಸ್ವರೂಪಕ್ಕೆ ಇಲ್ಲ. ಬಾಧೆ ನಮಗೆ ನಾವು ತಂದುಕೊಳ್ಳೋದಿದೆ. ಏನು ಹೇಳ್ತು? ಸ್ವರೂಪ ಸನ್ನಿಧಾನದ ಲಕ್ಷ್ಯ ಇಲ್ಲದೆ ಆಗಮದ ನಿರಂತರ ಅವಲಂಬನೆ ಕರ್ತವ್ಯ ರೂಪದಿಂದ ಅಂಗೀಕಾರ ಮಾಡಿದರನು ಕೂಡ ಅದರದ ಪ್ರಭಾವ ಈ ಭವ ಇರುವವರೆಗೆ ಮಾತ್ರ. ಅದು ನಿಶ್ಚಿತ ಇಲ್ರಿ, ಅದು ನಿಶ್ಚಿತ ಇಲ್ಲ. ಸೋನಗಡದೊಳಗ ಚಂದೂಭಾಯಿ ಅನ್ನೋರು ಇದ್ದಾರೆ. ಅವ್ರದ್ದು ಬುದ್ಧಿ ಸ್ಥಿಮಿತವನ್ನು ಕಳ್ಕೊಂಡಿದ್ರಿ. ಕೊನೆಗೆ ಅವರು ಸಮಯ ಸಾರದ ಗಾಥೆಗಳನ್ನೇ ಬಡಬಡಿಸ್ತಿದ್ದಾರೆ. ಏನು ಕೇಳಿದ್ರೂ ಅದನ್ನೇ ಹೇಳ್ತಿದ್ರು. ಇದು ಇನ್ನೊಬ್ಬರ ಮುಖದಿಂದ ಕೇಳಿರುವ ಮಾತು. ಪ್ರತ್ಯಕ್ಷ ಕುಂಭೋಜ ಬಾಹುಬಲಿಯೊಳಗ ಗಜ ಬಂದಿದ್ದಾರೆ. ಅವರನ್ನ ನಾವು ಭೇಟಿಯಾಗಲಿಕ್ಕೆ ಹೋಗಿದ್ವಿ, ಸುದರ್ಶನ ನಾನು. ಹೋದ್ರ ಅವರು ನನ್ನನ್ನು, ನಾನು ಈ ಪ್ರಕಾರ MB ಪಾಟೀಲ್ರ ಮಗಳು ಹೇಳಿದ ನಂತರ ಹೌದಾ ಒಪ್ಪಿಕೊಂಡ್ರು ಸತಾಯ ಅಂತ ಹೇಳಿ ಅಂದ್ರೆ ಅಪ್ಪಿಕೊಂಡ್ರು, ಮಾರಿ ಮೇಲೆ ಕೈ ಆಡಿಸಿದ್ರು. ಆದ್ರೆ ನೀವು ಹೇಗಿದ್ದೀರಿ ಅಂತ ಒಂದು ಕ್ಷಣ ಬಿಟ್ಟು ಹೋದ ನಂತರ ಮತ್ತೆ ಪ್ರವಚನ ಸಾರದ ಮಂಗಲಾಚರಣೆಯ 5 ಗಾಥೆಗಳನ್ನೇ, ಪ್ರಾಕೃತ 5 ಗಾಥೆಗಳನ್ನೇ ಮತ್ತೆ 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 1ರಿಂದ 5 ಗಾಥೆಗಳನ್ನೇ ಹೇಳ್ತಿದ್ದಾರೆ. ಇದನ್ನು ನಾನೇ ಪ್ರತ್ಯಕ್ಷ ಸಂಯೋಗದೊಳಗೆ ಅನುಭವಿಸಿದ ಮಾತು. ಹಾಗಾದರೆ ಈ ಆಗಮಾಭ್ಯಾಸದ ಫಲ ಸ್ವರೂಪದ ಧ್ಯೇಯ ಇಲ್ಲದ್ದನ, ಆ ಆಗಮಾಭ್ಯಾಸದ ಫಲ ನಮ್ಗೆ ಭವಾಂತರಕ್ಕೆ ಎಷ್ಟು ಉಪಯೋಗಕ್ಕೆ ಬರಬಹುದು. ಯಾವ ಚೇತನ ಅಂದ್ರೆ ಕರ್ಮ ಚೇತನ ಇರುವೆಳೆದೊಳಗೆ ಕರ್ತವ್ಯದ ಭಾರ ರೀ, ಕರ್ತವ್ಯದ ಭಾರ. ನನಗೆ ಇದರದ ಅಭ್ಯಾಸ ಮಾಡೋದಿದೆ, ನನಗಿದನ್ನು ತಿಳ್ಕೊಳ್ಳೋದಿದೆ. ಇದು ಆ ಜೀವರುಗಳದ್ದು ಮಾತು. ಉಳಿದೆಲ್ಲ ಕಾರ್ಯಗಳನ್ನು ತ್ಯಾಗ ಮಾಡಿ ಜೀವನ ಸಮರ್ಪಣೆ ಮಾಡಿದ್ರಲ್ಲ ಅವರಿಬ್ಬರು. ಜೀವನ ಸಮರ್ಪಣೆ ಯಾವುದರ ಸಲುವಾಗಿ? ತತ್ವಾಭ್ಯಾಸದ ಸಲುವಾಗಿ ರೀ.
ತತ್ವಾಭ್ಯಾಸದ ಸಲುವಾಗಿ. ನಾವು ಎಲ್ಲೆಲ್ಲಿ ಮೋಸ ಹೋಗಿದ್ದೇವೆ. ನಮಗೆ ತತ್ವಜ್ಞಾನದ ಆ ಪರಿರುಚಿ ಕೂಡ ಇಲ್ಲರಿ. ತ್ಯಾಗದ ಮಾತಂತೂ ಇಲ್ಲವೇ ಇಲ್ಲ. ಗಜಾವೆನ್ನ ಜೀವನದ ಮಾತು ಹೇಳಿದ್ದಿದೆಯಲ್ಲ, ಅಕ್ಷತಾರೋಪಣ ಆಯಿತು. ಸೋದರ ಮಾವ ಅವಳ ಆಸ್ತಿ ಸಲುವಾಗಿ ಇವಳದ್ದು ಮದುವೆ ಆಯಿತು ಅಂತಂದ್ರೆ ಈ ಆಸ್ತಿ ಇವರಿಗೆ ಆಗೋದು. ಈ ಪ್ರಕಾರ ಏನು ಅವ್ರದ್ದು ಇತ್ತು, ಅದು ಮದುವೆ ಮಾಡಿಕೊಟ್ಟು ಅವ ಆಸ್ತಿ ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಮದುವೆ ಮಾಡಿದ. ಹರಜಗಲಿ ಮೇಲಿನ ಅಕ್ಷತಾರೋಪಣ ಆಗ್ತಾ ಇದ್ದ ಹಾಗೆ ಆಯ್ತೇನಿಲ್ಲ ನಿನ್ನ ಅಭಿಪ್ರಾಯದ ಪೂರ್ತಿ ಅಂಥೇಳಿ ಹೇಳಿ ಅಲ್ಲೇ ಬಳೆ ಹೊಡ್ಕೊಂಡು ಬಂದಾಡ್ರಿ. ಗಜವೆಂದ ಕಥೆರಿ ಇದ. ನನಗೆ ಜೀವನ ಅರೇ ಯಶ್ಪಾಲ ನನ್ನ ಗುರು ರೀ. ಈಗೆಲ್ಲ ಇವ್ರು ಅದಾರ, ವಿಮಲಾ ಬೆನ್ ಅದಾರು, ಕಲ್ಪನಾ ಬೆನ್ ಅದಾರು, ನಿಮ್ಮ ಯಾರು ಪ್ರವೀಣ್ ಭಾಯಿ ಅದಾರು. ಯಾವುದರ ಸಲುವಾಗಿ? ಕರ್ಣಾಣಿ ಯೋಗದ ಸಲುವಾಗಿ. ಆದರೆ ಇವರು ಎಲ್ಲರಿಗಿಂತ ಮಾಸ್ಟರ್ ಇದ್ದಾರೆ. ಅವರು ನಮ್ಮ ಮಗ್ಗಲೊಳಗೆ ಇದ್ರು, ಆದ್ರೆ ನಮಗೆ ಅದರದ್ದು ಬೆಲೆ ಇರಲಿಲ್ಲ. ಯಾರ? ಗಜಾನಂದ್ರ. ಈ ಪ್ರಕಾರ ಜೀವನ ಸಮರ್ಪಣೆ ಮಾಡಿದ್ದರು ಜನವಾಣಿ ಅಭ್ಯಾಸದ ಸಲುವಾಗಿ. ಅದರ ಕೊನೆಗೇನಾಯಿತು? ಅದು ಕೊನೆಯವರೆಗೆ ಕೂಡ ತತ್ವಾಭ್ಯಾಸದ ಲಾಭ ಉಳಿಲಿಲ್ಲ. ಅಂದಮೇಲೆ ನಮಗೆ ಭ್ರಾಂತಿಯಲ್ಲಿದ್ದೀವಿ ನಾವು. ನಮಗಿನ್ನೇನು ಮೋಕ್ಷ ಮಾರ್ಗ ಮುಂದಿನ ಹೋದೊಳಗೆ ಸಿಕ್ಕೇ ಬಿಡ್ತಿದೆ ಅನ್ನೋಂಥರ. ನಮ್ದು ಅಭ್ಯಾಸ ಬಹಳ ಇದೆ ಅನ್ನೋದು ನಮ್ಮಷ್ಟಕ್ಕೆ ನಮ್ಗೆ ಅನ್ನಿಸ್ತಾ ಇದೆ ರೀ ಒಳಗಡೆ. ಆದ್ರೆ ಇದು ಮುಂದಿನ ಭವಕ್ಕೆ ಬರುವುದಿಲ್ಲ. ಯೋಗ ಸಾರ ಪ್ರಭೃತದ ಆಧಾರ ಕೊಟ್ಟಿದ್ದೇನು ಓದಿ ನೋಡೋದು. ಕೈಯಲ್ಲಿ ಎಲ್ರಿಗೂ ಗ್ರಂಥ ಅದಾವ್ರಿ ಯೋಗ ಸಾರ ಪ್ರಭೃತ. ನಾನೇ ನೋಡಿ ಹೇಳ್ತಾ ಇದ್ದೇನೆ ಹೀಗೆ ಮಾತಿಲ್ಲ. ಎಲ್ಲರ ಕೈಯಲ್ಲಿ ಗ್ರಂಥ ಅದಾವು. ಈ ಭವದಲ್ಲಿ ಮಾಡಿರುವಂಥ ತತ್ವಾಭ್ಯಾಸ ಅದು ಮರೆಯುವುದಿಲ್ಲ. ಅಂದ್ರೆ ಈ ಭವದಲ್ಲಿ ಮಾಡಿರುವಂಥ ತತ್ವಾಭ್ಯಾಸ, ವ್ರತ, ನಿಯಮ ಮೊದಲಾದ ಶುಭ ಅನುಷ್ಠಾನಗಳ ಫಲ ಏನಿದೆ ಅಲ್ಲ, ಅದು ಭವಿಷ್ಯದೊಳಗ ವಿಕೃತ ರಸ ಧಾರಣ ಮಾಡಿ ಉದಯಕ್ಕೆ ಬರ್ತದೆ. ಇದೇ ಶಬ್ದ ಇದೆ ರೀ. ನೋಡು, ವಿಕೃತ ರಸ. ವಿಕೃತ ರಸ ಏನ ಸ್ಪಷ್ಟ ಇದೆ ಅಲ್ಲ. ಇಂದು ತತ್ವಾಭ್ಯಾಸದ ರುಚಿ ಇದೆ, ಅದರ ಫಲಸ್ವರೂಪವಾಗಿ ಪುಣ್ಯ ಆಗ್ತಿದೆ. ಅಲ್ಲಿ ನಾವು ಭೋಗದೊಳಗೆ ಹೋಗ್ತೀವ್ರಿ. ಇಷ್ಟೇ ಇದೆ, ಬೇರೆ ಏನೂ ಇಲ್ಲ. ಅರೆ ಆಗಮದ ಉದಾಹರಣೆ ಇದೆ ಅಲ್ಲ, ಭವದೇವ ಭಾವದೇವನ ಗತಿ ಏನಾಯ್ತ್ರಿ? ಭೋಗದೊಳಗೆ ಎಷ್ಟು ಮುಳುಗಿ ಹೋದರೆ. ಅರೆ ಅವರ ಜೀವನ ಇಂಥದ್ದಿತ್ತು. ಭಾವದೇವ ಇರುವೆಳೆದೊಳಗೆ ಯಾವ ದಿಗಂಬರ ಮಹಾಮುನಿಯ ರೂಪ ಇತ್ತೋ, ಬರೇ ಬಾಹ್ಯ ರೂಪ ಇರಲಿಲ್ಲ. ಅಂತರಂಗದ ಅವರದ ಪಾವಿತ್ರತೆ ಎಷ್ಟಿತ್ತು ಅಂತಂದ್ರೆ, ಇನ್ನೇನು ಒಂದು 10 ನಿಮಿಷ ಕಳೆದ್ರೆ ಇವರು ಕೇವಲ ಜ್ಞಾನ ಪ್ರಾಪ್ತ ಅನ್ನುವ ಹಾಗೆ ಆಂತರ್ಯದ ಪವಿತ್ರತೆ. ಆದರೆ ಕೇವಲ ಜ್ಞಾನದ ಪ್ರಾಪ್ತಿ ಆಗಲಿಲ್ಲ. ಅವರಿದ್ದರೆ ಜಂಬೂ ಮತ್ತು ಸುಧರ್ಮರೇ. ಹೀಗಿದ್ದ ಮೇಲೆ ಅಲ್ಲಿ ಕೇವಲ ಜ್ಞಾನದ ಪ್ರಾಪ್ತಿ ಹಾಗಾಗ್ತಿದೆ. ಹಾಗಾದರೆ ಕೇವಲ ಜ್ಞಾನದ ಪ್ರಾಪ್ತಿ ಆಗಲಿಲ್ಲ. ಅಷ್ಟು ಪವಿತ್ರತೆ ಇದ್ದದ್ದೆಲ್ಲ ಮರು ಸಮಯದೊಳಗೆ ಏನಾಯಿತು? ವಿಕೃತ ರಸ, ಭೋಗಾಸಕ್ತಿಯ ಭಾವ ಬಂದು ಉಳಿತೋ ಅಥವಾ ಇಲ್ರಿ? ನಿರಂತರ ಬೆಳೀತೋ ಅಥವಾ ಇಲ್ರಿ? ಅರೇ ಅಲ್ಲಿ ಲೇಖಕರು ಹೇಳಿದ್ದಾರೆ, ತೆಗೆದು ನೋಡೋದು. ಜಂಬೂಸ್ವಾಮಿ ಚರಿತ್ರದೊಳಗೆ ಏನ 7,000 ವರ್ಷ ರೀ. ಸಾವಿರ ಸಾಗರ 7,000 ವರ್ಷಗಳವರೆಗೆ ಅವರಿಗೆ ಆತ್ಮ, ಸಮ್ಯಕ್ ದರ್ಶನ, ಧರ್ಮ, ನಿರಾಕುಲ ಶಾಂತಿ, ಅತೀಂದ್ರಿಯ ಸುಖ ಯಾವುದರದ್ದು ಪ್ರಜ್ಞೆ ಬರಲಿಲ್ಲ. ಅಂದ್ರೆ ಇದೇ ಮಾತು ಅಲ್ಲಿ ಅಮಿತಗತಿ ಆಚಾರ್ಯರು ಹೇಳಿದ್ರಲ್ಲ, ಏನ ಉದಯದ ಫಲ ಸಮಯದೊಳಗೆ ವಿಕೃತ ರಸ ಧಾರಣ ಮಾಡಿ. ಇದು ವಿಕೃತ ರಸ ಇದೆ. ಎಲ್ಲರೇ ಹೋಗಿ ನರಕದೊಳಗೆ ಬೀಳ್ತೇವೋ ಹೀಗೆ ಮಾತಿಲ್ಲ. ಶುಭಾಚರಣೆ ಮಾಡುವಂಥ ಜೀವ ನರಕಕ್ಕೆ ಹೋಗೋದಿಲ್ಲ ಅಂಥೇಳಿ ಒಪ್ಪೋನು. ಹೋಗದಿದ್ರೂ ಕೂಡ ಆ ಶುಭಾಚರಣೆಯ ಫಲದೊಳಗ ಭೋಗಾಸಕ್ತಿಯ ಭಾವ ಅಥವಾ ತತ್ವಾಭಿರುಚಿ ಎಷ್ಟು ನಿರ್ಣಯ ಮಾಡ್ರಿ. ಶುಭಾಚರಣೆಯಿಂದ ಯಾವ ಕರ್ಮದ ಬಂಧ ಆಗಿದೆ ಅಲ್ಲ, ಶುಭ ಕರ್ಮದ, ಪುಣ್ಯದ, ಅದರ ಫಲದೊಳಗ
ಭವಾಂತರದಲ್ಲಿ ಮುಂದಿನ ಭವದೊಳಗ ಏನ ತತ್ವದ ರುಚಿ ಬೆಳೀತಿದೆಯೋ ಅಥವಾ ಭೋಗಾಭಿಲಾಷೆ ಎದ್ದು ನಿಲ್ಲುತ್ತಿದೆ. ಅದನ್ನೇ ವಿಕೃತ ರಸ ಅಂತೇಳಿ ಹೇಳಿ. ಯಾರಿಗೆ ನಿರಾಕುಲ ಅತೀಂದ್ರಿಯ ಆನಂದದ ಅನುಭೂತಿ ಅನಂತ ಕಾಲದವರೆಗೆ ನಾಲ್ಕೂ ಗತಿಗಳಲ್ಲಿ ಎಲ್ಲಿಯೂ ಸಿಗದೇ ಇರುವಂಥ ಸುಖದ ನಿಧಾನನಿದ್ದಾನೆ ಅಂಥೇಳಿ ಹೇಳಿದ ನಂತರ ಆ ಸುಖದ ನಿಧಾನದ ಆಸ್ಪಾಸನ ಕೇಳಿಯಾಡುವಂಥ ಆ ಮುನಿರಾಜರದ ಜೀವನ ಎಲ್ಲಿಯೇ ಮತ್ತು ಸ್ವರ್ಗದ ದೇವಾಗಿ 4ನೇ ಗುಣಸ್ಥಾನ ಉಳ್ಕೊಂಡಿದ್ರನು ಸ್ವರ್ಗದ ದೇವಾಗಿ ನಾನಾ ಪ್ರಕಾರದ ದೇವಿ ನಾನಾ ಪ್ರಕಾರದ ವಿಷಯೇಚ್ಛೆಯ ಮಧ್ಯದೊಳಗ ಆ ಜೀವನ ಗತಿ ಏನಾಯ್ತ್ರಿ? ಪರ್ವತದ ಶಿಖರದಿಂದ ಪಾತಾಳಕ್ಕೆ ಬಿದ್ದ ಹಾಗೆ ಆಯಿತು ಅಥವಾ ಇಲ್ರಿ? ಅವರು ತಮ್ಮ ಮಾತು ಹೇಳ್ತಿರ್ತಾರೆ, ನಮ್ಮ ಮಾತು ಹೇಳೋದನ್ನೇ ಇಲ್ರಿ. ಇಲ್ಲಿ ಶುದ್ಧ ಸ್ವರೂಪದ ಅನುಭವದಿಂದ ಭ್ರಷ್ಟರಿರುವ ಮಾತು ಹೇಳ್ತಾ ಇದ್ದಾರೆ. ಭ್ರಷ್ಟ ಶಬ್ದದ ಅರ್ಥ ಮೊನ್ನೆ ದಿವಸ ಶುಕ್ರವಾರ ಮಾಡಿದ್ದಿತ್ತು ವಿಶೇಷ. ಇನ್ನು ಇಲ್ಲಿ ಭ್ರಷ್ಟ ಶಬ್ದದ ಅರ್ಥ ಯಾವ ಪ್ರಕಾರ ಮಾನ್ಯ ಮಾಡಿರ್ತಲ್ಲ ಆ ಪ್ರಕಾರವನ್ನ ಅವರು ನಮ್ಮ ಮೇಲೆ ಹೇರ್ತಾ ಇಲ್ಲ. ಇಂಥ ಭ್ರಷ್ಟ ನೀ ಜೀವಿದ್ದೆ. ಅನುಭವವೊಮ್ಮೆ ಆಗಿದ್ರನ ಭ್ರಷ್ಟ ಆಗೋ ಮಾತಲ್ಲ. ಅನುಭವನ ಆಗಿಲ್ಲ ಅಂದಮೇಲೆ ನಮಗೆಲ್ಲ ಆ ಶಬ್ದ ಅನ್ವಯಿಸ್ತಿದೆ. ಹಾಗಾದ್ರೆ ಆ ಶಬ್ದ ಯಾರಿಗಿದೆ? ಆ ಶಬ್ದ ಸ್ವಯಂ 7ರಿಂದ 6 ಆಗ್ತಾ ಇದೆಯಲ್ಲ, ಅವ್ರದ್ದು ಗುಣಸ್ಥಾನ ಅವ್ರ ಸಲುವಾಗಿದೆ. ಸೂಕ್ಷ್ಮ ಇದೆ ರೀ. ಮಿಥ್ಯಾದೃಷ್ಟಿ ಜೀವದ ಸಲುವಾಗಿ ಭಾಷೆದೊಳಗನ ಭ್ರಮಿಸ್ತಾ ಇರುವಂಥ, ರಮಿಸ್ತಾ ಇರುವಂಥ, ಕ್ರೀಡಿಸ್ತಾ ಇರುವಂಥ ಜೀವರುಗಳ ಸಲುವಾಗಿ ಅವರು ಯಾತಕ್ಕೆ ಯಾವ ಉಪದೇಶ ಹೇಳಬಹುದ್ರಿ? ಹೇಗೆ ಹೇಳಬಹುದು? ಕಾರಣ ಏನಿದೆ? ಯಾರಿಗೆ ಭಾಷ್ಯವೇ ರುಚಿಸ್ತಾ ಇದೆ, ದುಃಖದ ಆಗರವೇ ಮನೋಹರವಾಗಿ ಕಾಣಿಸ್ತಾ ಇದೆ, ರಾಗರೂಪದ ವಿಷವೇ ಅಮೃತದ ಹಾಗೆ ಅನುಭವದಲ್ಲಿ ಬರ್ತಾ ಇದೆ. ಸುಲಭ ಇಲ್ಲ ಮಾತ. ಬರೇ ಇಂಥ ಮಾತು, ಈ ಶಬ್ದಗಳಲ್ಲಿ ಇರುವಂಥ ಭಾವವನ್ನ ಪ್ರಕಟಪಡಿಸಿಕೊಳ್ಳುವಂಥ ಇಂಥ ಅವಕಾಶ ಕೂಡ ಎಷ್ಟು ದುರ್ಲಭ ಆಗಿ ಹೋಗಿದೆ ನಿಮಗೆ. ಅಪ್ಪಾಜಿಗಳು ಹೇಳ್ತಿದ್ರು ಮಾತು ಮರಿಬೇಡ್ರಿ. ಈಗ ನಾವು ಕಾರ್ಯ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕಾಲು ತಿಕ್ಕೊಂತ ಮರಗಳ ಕತ್ಕೊಂಡು ಅಷ್ಟೇ ಐತೆ. ಮರಕ್ಕೊಂತನ ಕೂಡೋದು ಅದನ್ನೇ ಈಗ ಹೇಳ್ತಲ್ಲ. ಯಾವಾಗ ಸಂಜ್ಞೀತನ ಇದೆ ಆವಾಗ ಈ ಜೀವ ಕರ್ತವ್ಯದ ಭಾರ 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 ಹೊತ್ಕೊಂಡ ಕುಕ್ಕರಿಸಿ ಹೋಗ್ತಾನ್ರಿ. ಕರ್ತವ್ಯದ ಭಾರದಿಂದನ ದಿನವಾಣಿಯ ಸಂಯೋಗ ತಪ್ಪಿದೆ ಅಲ್ಲ, ಗೊತ್ತಿಲ್ಲ. ಯೋಗಾಯೋಗ ಹೀಗಿರ್ತಿದೆ. ಬೆಳಗ್ಗೆನ ಸ್ಮರಣೆ ಆದದ್ದಿತ್ತು ಸ್ಪಷ್ಟ ರೂಪದಿಂದ. ಇಲ್ಲಿ ಅಸತ್ಯ ಹೇಳುವ ಅವಶ್ಯಕತೆ ಏನೂ ಇಲ್ಲ. ಸ್ನೇಹ ಎಷ್ಟು ದಿವಸ ಆಯ್ತಲ್ಲ ಬಂದಿಲ್ಲ, ಯಾಕೆ ಗೊತ್ತಿಲ್ಲ. ಕಾರಣ ಇರುವುದಿಲ್ರಿ ಯಾವ ವಿಚಾರಕ್ಕೂ, ಕಾರಣ ಏನೂ ಇರುವುದಿಲ್ಲ. ಆದ್ರೆ ಇದೇನು ತಪ್ಪುತ್ತಿದೆಯಲ್ಲ, ಇಲ್ಲೇನೇ ವಿಶೇಷ ಇರ್ತಿದೆ. ಮಹಾ ವಿಶೇಷ ಇರ್ತಿದೆ ರೀ. ಆಗಮದ ಶಬ್ದ ಏನದವು, ಆ ಶಬ್ದದ ಗರ್ಭದೊಳಗೆ ಏನು ಭಾವಿದೆ ಅದನ್ನು ನಾನು ಹೇಳುವುದಿಲ್ಲ. ಆದರೆ ತಮಗೆ ತಿಳ್ಕೊಳ್ಳುವಂಥದ್ದೊಂದು ಭೂಮಿಕಾ ತಯಾರಾಗಿದೆ ಅಷ್ಟೇ. ಆದ್ರೆ ಆ ಭೂಮಿಕೆ ನಿರ್ಮಾಣ ಆಗಿ ತತ್ವದ ಆಸ್ವಾದದ ಮಹಿಮೆ ಬರೋದ ಜಗತ್ತಿನ ಅನಾದಿ ಕಾಲದ್ದು ಯಾವ ಜಗತ್ತಿನಲ್ಲಿ ಪರಿಭ್ರಮಣ ಮಾಡಿರುವುದರ ಅಪರಾಧದ ದಾಹ ಇದೆ. ಆ ದಾಹದಿಂದ ಬೇಸರ ಬರುವಂಥ ಈ ಅವಸರ ಕೂಡ ಪ್ರಾಪ್ತ ಆಗೋದ ಜೀವದ ಸಲುವಾಗಿ ಸ್ವಾಧೀನ ಇಲ್ಲ. ಸ್ವಾಧೀನ ಇಲ್ಲ ಅದರೊಳಗ. ನೀನ್ ಯಾಕೆ ಬರಲಿಲ್ಲ? ಸ್ವಾಧೀನ ಇಲ್ಲ, ಬರೋ ಮನಸ್ಸಿಲ್ಲ, ಈಗ ಮಾತಿಲ್ಲ.
ಆದ್ರೆ ಆ ಸ್ವಾಧೀನ ಯಾವಾಗ ಅದು ಲಭಿಸಿದೆಯಲ್ಲ ಆ ವೇಳೆದೊಳಗ ನೀನು ಸಾವಧಾನ ಆಗಲಿಲ್ಲ ಅಂತಂದ್ರ ಸ್ವಾಧೀನತೆ ತಪ್ಪಿ ಅನಂತ ಪರಾಧೀನತೆ ಬರ್ತಿದೆ. ಇದು ಅರೆ ನಾ ಪ್ರಯತ್ನ ಮಾಡಿ ಬರ್ತೇನೆ ಅಷ್ಟೇನು ಸುಲಭಿಲ್ಲ ಬೆಳಿಗ್ಗೆ ಬರೋದಂತಂದ್ರೆ. ಹೌದು, ಅದು ನಮಗೆ ಅನ್ನಿಸ್ತಿದೆ ರೀ. ಯಾವಾಗ ಯೋಗ ಇದೆಯಲ್ಲ ಅದಕ್ಕೆ ಹೇಳ್ತು, ಯಾವುದು ಆಗ್ತಿದೆಯೋ ಅದನ್ನು ನಾನು ಮಾಡಿದ್ನ ಅಂತ ಹೇಳಿ ಈ ಜೀವ ವೃಥಾ ಭಾರ ಹೊತ್ಕೊಳ್ತಾನೆ. ಯಾವಾಗ ಆಗುವುದಿಲ್ಲ ಆ ವೇಳೆದೊಳಗ ಈ ಜೀವ ಪಶ್ಚಾತ್ತಾಪದ ಅಗ್ನಿಯೊಳಗ ಬೆಂದು ಹೋಗ್ತಾನೆ. ಇಲ್ಲಿ ನೀವು ಬರಲಿಲ್ಲ, ಇದು ದೋಷ ಅಲ್ಲ, ಆದ್ರೆ ಬರುವುದ ತನ್ನ ಅಧೀನ ಇಲ್ಲ. ಅರೆ ಸಮಸ್ಯೆ ಸಾವಿರಾರು ಇರಬಹುದು, ಆರೋಗ್ಯದ್ದು ಇರಬಹುದು, ಪಾರಿವಾರಿಕ ಇರಬಹುದು, ಏನಾಗ ಬಾಯಿ ಬಿಟ್ಟು ಹೇಳಬಾರದಂಥವು ಇರ್ತಾವ್ರಿ. ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗಬಾರ್ದಂಥವು ಇರ್ತಾವ್ರಿ. ಕೆಲವು ಪ್ರತ್ಯಕ್ಷ ಇರ್ತವೆ, ಕೆಲವು ಇರುವುದಿಲ್ಲ. ಏನಂತ ಹೇಳೋದು, ತಮ್ಮದು ತಾವೇ ಹಾಗೆ ಹೇಳೋದು. ಆದರೆ ಇಂಥ ಅವಸರ ಪ್ರಾಪ್ತ ಆಗೋದು ಕೂಡ ಅತ್ಯಂತ ದುರ್ಲಭ ಮತ್ತು ಒಂದು ಅಪೇಕ್ಷಾದಿಂದ ಪರಾಧೀನ ಇದೆ. ಆದರೆ ಪ್ರಾಪ್ತ ಆದ ನಂತರ ಇಂಥ ಸಂಯೋಗದೊಳಗ ಅಸಾವಧಾನತೆಯನ್ನು ಉಳಿಸಿಕೊಂಡೆವು ಅಂತಂದ್ರೆ ಅದರ ಫಲ ಭವಿಷ್ಯದ ಅನಂತ ಕಾಲದ ಸಲುವಾಗಿ ಪರಮ ಪರಾಧೀನತೆ. ಪರಾಧೀನತೆ ಅಂದ್ರೆ ಕರ್ಮ ಫಲ ಚೇತನ ಆಗುತ್ತದೆ. ಸ್ವಾಧೀನತೆಯೊಳಗ ಕರ್ಮ ಮಾಡಿದ ಅಂತಂದ್ರೆ ಕರ್ಮ ಫಲ ಚೇತನನೇ ಆಗಬೇಕು. ನಿಜ ಕರ್ಮ ಮಾಡಿದ, ತನ್ನ ಕಾರ್ಯ ತಾನು ಮಾಡಿದ ಅಂತಂದ್ರೆ ಅವ ಜ್ಞಾನ ಚೇತನ ಆಗಿ ಹೋಗ್ತಾನ್ರಿ. ಎರಡೂ ಕಡೆಗೆ ಹೋಗುವಂಥ ಮಾರ್ಗ ಒಂದು ಸಂಜ್ಞಿ ಪಂಚೇಂದ್ರಿಯ. ಮನುಷ್ಯ ಗತಿನ ಇಂಥದ್ದು ಇದೆ. ಈಕಿ 4 ಗತಿಗಳಲ್ಲಿ ಎಲ್ಲೂ ಹೋಗಬಹುದು. 4 ಗತಿಗಳನ್ನು ಬೇಕಾದ್ರೆ ಬಿಟ್ಟುಕೊಟ್ಟ ಮೋಕ್ಷದ ಕಡೆಗೆ ಹೋಗಬಹುದು, ಪಂಚಮ ಗತಿಯ ಕಡೆಗೆ ಅಲ್ಲ, ಪ್ರತ್ಯಕ್ಷ ಪಂಚಮ ಗತಿ ತಲುಪಬಹುದು. ಸ್ವರ್ಗದ ಜೀವ ನರಕಕ್ಕೆ ಹೋಗುವುದಿಲ್ಲ, ನಿರ್ಬಂಧನೇ ಅದಾವ್ರಿ ಅವೆಲ್ಲ. ನರಕದ ಜೀವ ಸ್ವರ್ಗಕ್ಕೂ ಹೋಗುವುದಿಲ್ಲ. ಆದರೆ ಮನುಷ್ಯ ತಿರಿಯಂಚೆ 4 ಗತಿಗೆ ಹೋಗ್ತಿದೆ, ಆದರೆ ಮೋಕ್ಷಕ್ಕೆ ಹೋಗೋದಿಲ್ಲ. ಮನುಷ್ಯ 4 ಗತಿಗೆ ಬೇಕಾದರೂ ಹೋಗ್ಬೋದು, ಮೋಕ್ಷಕ್ಕೆ ಬೇಕಾದರೂ ಹೋಗ್ಬೋದು. ಇನ್ನು ಇಂಥದ್ರೊಳಗ ಆ ಮೋಕ್ಷದ ಸಾಕ್ಷಾತ್ ಮಾರ್ಗ ಮತ್ತು ಮೋಕ್ಷವನ್ನು ತಲುಪುವಂಥ ಸಾಕ್ಷಾತ್ ಸುವಿಧಾ ಇರುವ ವೇಳೆದೊಳಗ ಯಾವ ಮೂರ್ಖ ಅನ್ಯದ ಕಡೆಗೆ ನೋಡ್ಬೋದ್ರಿ? ಉಳಿದ 4 ಗತಿಯ ಕಡೆಗೆ ಯಾವ ಮೂರ್ಖ ನೋಡಬಹುದು ಹೇಳ್ರಿ? ಹಾಗಾದ್ರೆ ನಾವು ಮೋಕ್ಷದ ಧ್ಯೇಯನ ಇಟ್ಕೊಂಡಿಲ್ಲ ಅಂದಮೇಲೆ ನಾವೇನ ದೇವ್ರಿ? ಶಿರೋಮಣಿಯ ದೇವ್ರಿ. ಮೂರ್ಖದ್ದ. ಇಷ್ಟು ಕೇಳಿದ ನಂತರ ಕೂಡ, ಓದಿದ ನಂತರ ಕೂಡ, ತಕ್ಕ ಮಟ್ಟಿಗೆ ತಿಳಿದ ನಂತರ ಕೂಡ ಹೌದು ಅಥವಾ ಇಲ್ಲ? ಹಾಗಾದರೆ ಏನು ಮಾಡೋದು? ಈಗೆಲ್ಲ ಬಿಟ್ಟು ಎಲ್ಲರೇ ಹೋಗೋದೇನ? ಎಲ್ಲಿ ಹೋಗಬೇಕಾಗಿಲ್ಲ. ಹೋಗಬೇಕಾಗಿದೆ ಒಳಗೆ, ಉಪಯೋಗ ಒಳಗೆ ಹೋಗಬೇಕಾಗಿದೆ. ಹೊರಗೆ ಹೋಗಿ ಉಳ್ಕೊಳ್ಳುವಂಥ ಸ್ಥಾನ ಯಾವೂ ಇಲ್ಲ. ಯಾವೂ ನಮ್ಮನ್ನು ರಕ್ಷಿಸುವಂಥ ಸ್ಥಾನ ಇಲ್ಲ. ರಕ್ಷ ಜಿನೇಶ್ವರ ಅಂಥೇಳಿ ಹೇಳಿದ್ರೆ ಅದರ ಭಾವ, ಅದರ ತಾತ್ಪರ್ಯ ಇದೆ. ಪ್ರಭು ನನ್ನನ್ನು ನಾನು ಆಶ್ರಯಿಸುವಂತಾಗಲಿ. ನೀನು ಯಾವ ಪ್ರಕಾರ ನಿನ್ನಿಂದ ನೀನು ಸುರಕ್ಷತೆಗೆ ಪ್ರಾಪ್ತಾಗಿದೆಯೋ ಶಾಶ್ವತ ಸಲುವಾಗಿ ಆ ಪ್ರಕಾರ ನನ್ನನ್ನು ನಾನು ರಕ್ಷಿಸುವಂಥ, ನನ್ನಿಂದ ನಾನು ಸುರಕ್ಷಿತನಾಗುವಂಥ ಅವಸರ ನನ್ನ ಜೀವನದೊಳಗೆ ಬರಲಿ. ಅರ್ಥಾತ್ ತಂದುಕೊಳ್ಳುತ್ತೇನೋ ಅನ್ನುವ ಮಾತಿದೆ ರೀ, ಪ್ರತಿಜ್ಞೆ ಇದೆ ಒಂದಲ್ಲಿ. ಯಾವೊಂದ ಜನದೇವನ ದರ್ಶನಕ್ಕೆ ಹೋಗಿರುವಂಥ ಭಾಗ್ಯಶಾಲಿ ಜೀವಂತರಿ.
ನಮಗೆ ದರ್ಶನನೂ ಆಗುವುದಿಲ್ಲ. ದರ್ಶನನೂ ನಮ್ಮದು ಪರವಶತೆಯಿಂದ ಇದೆ. ಕರ್ಮವಶತೆಯಿಂದ ದರ್ಶನ ಇದೆ ರೀ. ಕರ್ಮವಶತೆಯಿಂದ ಸ್ವಾಧ್ಯಾಯ ಇದೆ. ಅರೆ ಸ್ವಾಧ್ಯಾಯ ಕರ್ಮವಶತೆ ಹೌದ್ರಿ. ಕರ್ಮವಶತೆಯಿಂದ ಇದೆ ಅಂಥೇಳಿ ನೀನು ಸದೈವ ನಿನ್ನ ಇಚ್ಛೆಯ ಪ್ರಕಾರ ಇದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಒಂದೊಂದು ದಿವಸ ಹೀಗಾಗ್ತಿದೆ. ಗ್ರಂಥದ ಸ್ಪರ್ಶ ಮಾಡುವಂಥದ್ದು ಕೂಡ ನಮ್ಮ ವಶದೊಳಗೆ ಉಳಿಯುವುದಿಲ್ಲ. ಒಂದೊಂದು ದಿವಸ ಅದು ರಾಗದ ಪರಿಣಾಮದೊಳಗೆ ಹೋಗಬಹುದು, ದ್ವೇಷದ ಪರಿಣಾಮದೊಳಗೆ ಹೋಗಬಹುದು, ಸಂಸಾರಕ್ಕೆ ಸಂಬಂಧಿಸಿದ ಮೋಹಜನ್ಯ ನೋಡ್ರಿ. ಇದೆಲ್ಲ ಏನಿದೆ ಇದು ಕರ್ಮ ಫಲಚೇತನನೇ ಇದೆ ರೀ. ನಿಜವಾಗಿ ಕರ್ಮಚೇತನ ಅರ್ಥಾತ್ ನಾನು ಮಾಡ್ತೇನೆ, ನಾನು ಇವ್ರದ್ದು ರಕ್ಷಣೆ ಮಾಡ್ತೇನೆ, ನಾನು ಇವರಿಗೆ ಸಹಾಯ ಮಾಡ್ತೇನೆ, ಇದು ನನ್ನ ಕರ್ತವ್ಯ ಇದೆ. ಮಕ್ಕಳದ್ದು ಮಾಡಬೇಕು ಅಥವಾ ಬೇಡ, ಕರ್ತವ್ಯ ಇದೆ ಅನ್ನೋದು ವಾಸ್ತವದಲ್ಲಿ ಆ ಭೂಮಿಗೆ ಯೋಗ್ಯ ಇದ್ರೂ ಕೂಡ ಇವನ ಒಳಗ ಅಭಿಪ್ರಾಯ ಇದೆಯಲ್ಲ, ಆ ಅಭಿಪ್ರಾಯದಿಂದ ಇವ ಕರ್ಮಚೇತನ ಇದ್ದ ಕರ್ಮ ಫಲಚೇತನದ ಕಡೆ ಹೋಗ್ತಾನೆ. ಮುಖ್ಯತೆ ಹೇಳಿದಾರೆ ಅಷ್ಟೇ ರೀ. ತ್ರಸ ಪರ್ಯಾಯದೊಳಗ ಕರ್ಮಚೇತನದ ಮುಖ್ಯತೆ ಹೇಳಿದಾರೆ. ಆದ್ರೆ ಇರ್ತಿದೆ ಈಗ ನಿಯಮ ಇಲ್ಲ. ಅಲ್ಲಿಯೂ ಕರ್ಮ ಫಲಚೇತನನ ಬಹಳ ಇದೆ ರೀ, ಬಹಳಷ್ಟು ಇದೆ ರೀ. ಕರ್ಮಚೇತನ ಇದ್ರೂ ಕೂಡ ಮಾಡ್ತೇನೆ ಮಿಥ್ಯಾ ಕರ್ತೃತ್ವದ ಅಭಿಮಾನದ ಫಲ ಕರ್ಮ ಫಲಚೇತನ ಇದೆ. ಅರೆ ಕರ್ಮಚೇತನದ ವಾಸ್ತವಿಕ ಅರ್ಥ ಇದೆ. ಅನಂತ ಕಾಲದೊಳಗ ಆಗದೇ ಇರುವಂಥ ತನ್ನ ಕರ್ಮ ಅರ್ಥಾತ್ ಕಾರ್ಯ ಮಾಡುವಂಥದ್ದು ಒಂದು ಅವಕಾಶ. ಅದು ಎಲ್ಲಿ? ಸಂಜ್ಞೆ ಪಂಚೇಂದ್ರಿಯದೊಳಗ. ಕರ್ಮ ಫಲಚೇತನ ಬಗ್ಗೆ ಸ್ವಲ್ಪ ಏನೋ ತಪ್ಪು ಸಂಸ್ಕೃತಿ. ರತ್ನತ್ರಯದ ಪ್ರಾಪ್ತಿಯು ಮನುಷ್ಯಗತಿಯಲ್ಲಿಯೇ ಆಗುವುದು. ಮನುಷ್ಯಗತಿಯಲ್ಲಿಯೇ ವ್ರತ ತಪ ಸಂಯಮದಿಂದ ನಿರ್ವಾಣದ ಪ್ರಾಪ್ತಿಯಾಗುತ್ತದೆ. ಇಂಥ ದುರ್ಲಭವಾದ ಮನುಷ್ಯ ಜನ್ಮ ಪ್ರಾಪ್ತ ಮಾಡಿಕೊಂಡು ಕೂಡ ಯಾರು ವಿಷಯಗಳಲ್ಲಿ ರಮಿಸುತ್ತಾರೆ ಅವರು ಭಸ್ಮದ ಸಲುವಾಗಿ ದಿವ್ಯ ರತ್ನವನ್ನು ಸುಟ್ಟು ಬಿಡುತ್ತಾರೆ. ರತ್ನಕರಂಡ ಶ್ರಾವಕಾಚಾರ್ಯ. ಸತ್ಸಂಗತಿಯು ದೊರೆತ ಮೇಲೆ ಕೂಡ ಸಮ್ಯಕ್ ದರ್ಶನದ ಪ್ರಾಪ್ತಿಯಾಗುವುದು ದುರ್ಲಭವಿದೆ. ಯಾಕೆ? ಹೊರಗಿಂದನಲ್ಲ, ಸವಾಲು ಹಿಡಿತೇನೋ, ಮಾನಸ್ತಂಭ ಕಟ್ಟುತ್ತೇನೋ, ಶಿಖರ ಕಟ್ಟುತ್ತೇನೋ, ಅದೇನ ಯಜಮಾನ ಪದ ತಗೊಳ್ತೇನೋ, ಇಂದ್ರ ಪದ ತಗೊಳ್ತೇನೋ, ಹೊರಗಡೆ ಸತ್ಸಂಗತಿ ದೊರೆತ ನಂತರ ಕೂಡ ಸಮ್ಯಕ್ ದರ್ಶನದ ಪ್ರಾಪ್ತಿಯಾಗುವುದು ದುರ್ಲಭವಿದೆ. ಇನ್ನು ಇದೇ ರೀ, ಒಂದಕ್ಕಿಂತ ಒಂದು ದುರ್ಲಭಗಳು ಹೇಳ್ತಾರೆ. ಬರೀ ಕೇಳ ತಗೊಳ್ಳೋರೇನ ಏನು ಮನೆಗೆ ಹೋಗಿ ಓದವ್ರ? ಹೌದು. ಸತ್ಸಂಗತಿಯು ದೊರೆತ ನಂತರ ಕೂಡ ಸಮ್ಯಕ್ ದರ್ಶನದ ಪ್ರಾಪ್ತಿಯಾಗುವುದು ದುರ್ಲಭವಿದೆ. ಸಮ್ಯಕ್ ದರ್ಶನವು ಪ್ರಾಪ್ತವಾದ ನಂತರ ಕೂಡ ಸಮ್ಯಕ್ ಚಾರಿತ್ರ್ಯದ ಪ್ರಾಪ್ತಿಯಾಗುವುದು ದುರ್ಲಭವಿದೆ. ಸಮ್ಯಕ್ ಚಾರಿತ್ರ್ಯದ ಪ್ರಾಪ್ತಿಯಾದ ಮೇಲೆ ಕೂಡ ಆಯುವಿನ ಪೂರ್ಣತೆಯವರೆಗೆ ಅದರ ಪಾಲನೆ ಮಾಡುತ್ತಾ ಸಮಾಧಿ ಮರಣದವರೆಗೆ ಪರಿಪಾಲನೆಯಾಗುವುದು ದುರ್ಲಭವಿದೆ. ರತ್ನತ್ರಯ ಪ್ರಾಪ್ತ ಮಾಡಿಕೊಂಡು ಕೂಡ ತೀವ್ರ ಕಷಾಯಗಳಿಂದ ಪ್ರಾಪ್ತನಾಗಿ ಹೋದರೆ ಸಂಸಾರ ಸಮುದ್ರದಲ್ಲಿಯೇ ನಷ್ಟವಾಗಿ ಹೋಗುತ್ತಾನೆ. ರತ್ನತ್ರಯದ ಪ್ರಾಪ್ತಿ ಆದ ನಂತರ ಕೂಡ ತೀವ್ರ ಕಷಾಯ ಆಗ್ತಿದ್ದಾರೆ. ಇನ್ನು ಅವ್ರ ಕಷಾಯ ಹೀಗಿದವು, ಅವ್ರ ತೀವ್ರದಾರ, ಅವ್ರು ಹೀಗೆ ಮಾತಾಡ್ತಾರೆ.
ಏನು ಈ ಮಾತಿಗೆ ಅರ್ಥ ಇದೆ ರೀ? ಕಷಾಯವಶ ರತ್ನತ್ರಯದ ಪ್ರಾಪ್ತಿ ಇಲ್ಲಿ ಇದೆ ರೀ, ಬರೆದದ್ದು ಇದೆ. ಗ್ರಂಥ ನಿಮ್ಮ ಮನೆಯಲ್ಲಿ ಅದಾವ, ಪುಟ ಸಂಖ್ಯೆ 420 ಇದೆ, 420. ಭಾವನಾಧಿಕಾರ. ಮತ್ತೊಬ್ಬರದು ಈ ವರ್ತಮಾನ ಕಾಲದಾಗ ಇದ್ದಂಥ ವಿದ್ವಾಂಸರಲ್ಲಿ ಯಾವುದೋ ಥರ ಒಂದು ಜೀವಗಳು ನೋಡಬೇಕಾದ್ರೆ ನಮ್ಮನ್ನು ಅಳಿಲಿಕ್ಕೆ ಸ್ವಲ್ಪ ನೋಡ್ಲಿಕ್ಕೆ ಬೇಕು ಅಂತ ನನಗೆ. ಯಾರನ್ನು ನೋಡ್ಬೇಕಾದ್ರೆ ನಮ್ಮನ್ನು ಇಟ್ಟ ನೋಡ್ಬೇಕಾಗ್ತಿದ್ದಾರೆ. ನಾವು ನಮ್ಮನ್ನು ಬಿಟ್ಟ ಅವರದ್ದು ಪರೀಕ್ಷೆ ಮಾಡ್ತೇವೆ. ಆವ ಹಂಗ, ಇವ ಹಂಗ, ಆಕೆ ಹಂಗ, ಈಕೆ ಹಂಗ. ಆದ್ರೆ ಹಂಗಿರೋದು ನಿನಗೆ ಕಾಣಿಸ್ತಿದೆ ಅಂದಮೇಲೆ ನೀನು ಹೆಂಗ? तेच की हो, ते कशाला दिसतंय आम्हाला? ನಮ್ಮ ದೃಷ್ಟಿ ಅಂಥದ್ದು ಇದೆ, ಇನ್ನೊಬ್ಬರ ದೋಷವನ್ನೇ ಮುಖ್ಯ ಮಾಡಿ ನೋಡುವಂಥದ್ದು ಇದೆ ರೀ. ಅದಕ್ಕೆ ಛಿದ್ರಾನ್ವೇಷಣೆ ಅಂತ ಪಾಪ ಇನ್ನೊಂದು ಇಲ್ಲ ಅಂತ ಹೇಳಿ ಜಿನಾಗಮದಲ್ಲಿ ಹೇಳಿದ್ದಾರೆ. ಇನ್ನೊಬ್ಬರ ದೋಷ ನ್ಯೂನತೆಯನ್ನು ನೋಡೋದು. ಅರೆ, ಅದು ಮುಚ್ಚುವ ಸಲುವಾಗಿ ನಿನ್ನಲ್ಲಿ ಏನಾದರೂ ಪರಾಭಿಲಾಷೆ ಇತ್ತು ಅಂದ್ರೆ ಮುಚ್ಚುವ ಸಲುವಾಗಿ ಪ್ರಯತ್ನ ಮಾಡು. ಇನ್ನೊಬ್ಬರಿಗೆ ಕಾಣಿಸ್ದೇ ಇರಲಿ, ನನಗೆ ಕಾಣಿಸೈತಲ್ಲ, ಇನ್ನೊಬ್ಬರಿಗೆ ಕಾಣಿಸ್ದೇ ಇರಲಿ ಅಂತ ಹೇಳಿ ಪ್ರಯತ್ನ ಮಾಡು. ರತ್ನತ್ರಯದ ಪ್ರಾಪ್ತಿ ಬೋಲ್ಡ್ ಇದೆ ರೀ. ರತ್ನತ್ರಯ ಪ್ರಾಪ್ತ ಮಾಡಿಕೊಂಡು ಕೂಡ ತೀವ್ರ ಕಷಾಯಗಳಿಗೆ ಪ್ರಾಪ್ತವಾಗಿ ಹೋದರೆ ಸಂಸಾರ ಸಮುದ್ರದಲ್ಲಿ ನಷ್ಟವಾಗಿ ಹೋಗುತ್ತಾನೆ ಮತ್ತು ಸಮುದ್ರದಲ್ಲಿ ಜಾರಿ ಬಿದ್ದ ರತ್ನದ ಸಮಾನ ಪುನಃ ರತ್ನತ್ರಯದ ಪ್ರಾಪ್ತಿ ಮಾಡಿಕೊಳ್ಳುವುದು ಪರಮ ದುರ್ಲಭವಾಗಿ ಹೋಗುತ್ತದೆ. ಇದನ್ನ ಹೇಳಿದ್ದಾರೆ ಅಲ್ಲಿ. ಚಡಲದೊಳಗೆ ದೊರಕಿಕೊಂಡಿ ಮನುಷ್ಯ ಪಿರಿಯತನದುತ್ತಮದ ಕುಲಮೇನು ಅನ್ನಿಸ್ತಿದೆ ನಮ್ಗೇನ್ರೆ? ನಮ್ಮ ಕುಲದ ಬಗ್ಗೆ ಉತ್ತಮ ಅಂಥೇಳಿ ಅನ್ನಿಸ್ತಿದೇನ? ಅರೆ, ನಮ್ಗೆ ಹೀನ ಕುಲದವರ ಹೀನ ಆಚರಣೆಯೊಳಗೆ ನಮ್ಗೆ ಆಕರ್ಷಣೆ ಇದೆ ರೀ. ಅವ್ರ ವೇಷಭೂಷದೊಳಗ, ಅವ್ರ ಮನೆ ಮಹಲ ವಾಹನಗಳಲ್ಲಿ ನಮಗೆ ಅಭಿಲಾಷೆ ಇದೆ. ಇದೇನೆಲ್ಲ ನೋಡ್ಕೊಳ್ಳೋದು. ನಮ್ಮ ಉಚ್ಚ ಕುಲದ ಭಾವ ಎಲ್ಲಿದೆ? ಬರೀ ಶಾಸ್ತ್ರ ಓದು ವೇಳೆದೊಳಗ ಹಾಗಿರುವುದಿಲ್ರಿ ಪ್ರಭು. ಶಾಸ್ತ್ರ ಓದು ವೇಳೆದೊಳಗೆ ಒಂದು ಕ್ಷಣ ಅನುಮೋದನೆ ಆದ್ರೆ ಅದು ಉಚ್ಚ ಕುಲದ, ಉತ್ತಮ ಕುಲದ, ನಾನು ಉತ್ತಮ ಕುಲವಂತಿದ್ದೇನೆ ಅನ್ನುವ ಅಭಿಮಾನ ಇದೆ. ಅದು ಬರೀ ಶಾಸ್ತ್ರ ಶಬ್ದ, ಅದು ಶಬ್ದದ ಪ್ರತ್ಯಕ್ಷ ಸಂಯೋಗ ಆಗಿರುವ ವೇಳೆದೊಳಗೆ ರತ್ನತ್ರ ಅಲ್ಲಿ ದೊರಕಿಕೊಂಡಿ ಮನುಷ್ಯ ಜನ್ಮವು. ಇಲ್ಲೇನು ಹೇಳಿದ್ರು? ಸಮುದ್ರದಲ್ಲಿ ಜಾರಿ ಬಿದ್ದ ರತ್ನದ ಸಮಾನ ಪುನಃ ರತ್ನತ್ರಯದ ಪ್ರಾಪ್ತಿ ಮಾಡಿಕೊಳ್ಳುವುದು ಪರಮ ದುರ್ಲಭವಾಗಿ ಹೋಗುತ್ತದೆ. ಅದಕ್ಕೆ ಹೇಳ್ತಾರೆ, ಯಾವಾಗ ಸಂಯೋಗ ಇದೆ, ಚಿನವಾಣಿಯ ಸಂಯೋಗ ಇದೆ, ಬುದ್ಧಿ ಯೋಗ್ಯ ರೂಪದಿಂದ ಕೆಲಸ ಮಾಡ್ತಾ ಇದೆ, ಯಾವಾಗ ಅರ್ಥಾತ್ ಈಗ ರೀ, ಈಗ ಕೂಡ ನಮಗೆ ನಮ್ಮ ಸ್ವರೂಪದ ಅಸಾವಧಾನತೆನ ವರ್ತಿಸ್ತೋ ಅಂತಂದ್ರೆ ಇವತ್ತಿನ ಸಾರಣ ಇಷ್ಟ ಇದೆ. ಸಾವಧಾನ ಆಗುವ ಸಮಯದೊಳಗೆ ಅಸಾವಧಾನತೆಯನ್ನು ಉಳಿಸಿಕೊಂಡೆವು, ಬೆಳೆಸಿಕೊಂಡೆವು ಅಂತಂದ್ರೆ ಅದರ ಮಹಾನ್ ಫಲ ಅನಂತ ಕಾಲದವರೆಗೆ ಪರಾಧೀನತೆ ಇದೆ. ಅನಂತ ಕಾಲದವರೆಗೆ ಪರಾಧೀನತೆ ಅರ್ಥಾತ್ ಏಕೆ ಪರ್ಯಾಯನ ಎಲ್ಲ ಸುಧಾತಾಯಿ, ಬೇರೆ ಪರ್ಯಾಯನ ಇಲ್ಲ. ಭೂಮಿಯ ಮೇಲಿರುವ ಕಲ್ಲ ಆಕಾಶದೊಳಗೆ ಎಷ್ಟು ಸಮಯ ಇರ್ತಿದೆ? ಅದು ಮನುಷ್ಯ ಪರ್ಯಾಯ ಅಲ್ಲ. ಆಕಾಶದೊಳಗಿರುವ ಸಮಯ ತ್ರಸ ಅವಸ್ಥೆ ರೀ. 2000 ಸಾಗರ ಕಿಂಚಿತ ನೂನೆ 2000 ಸಾಗರಕ್ಕೆ ದೃಷ್ಟಾಂತ ಕೊಟ್ಟಿದ್ದಾರೆ. ಯಾವುದ? ಭೂಮಿಯ ಮೇಲಿನ ಪಾಷಾಣ ಅದರೊಳಗೆ, ಅದರೊಳಗೆ ಮನುಷ್ಯ ಕಾಲ ಈ ನಮ್ದು ಅದು ಈ ಪಂಚಮ ಕಾಲದ ಅಲ್ಪಾಯು ದೀರ್ಘ ಉತ್ತಮ ಅಂದ್ರೆ 100 ವರ್ಷ ಹಿಡ್ಕೊಳ್ರಿ. ಆದರೆ ಈಗ ಅದರೊಳಗೇನು ಎಷ್ಟಾಗಿದಾವ ನಮ್ಮ ಯೋಚನೆ ಮಾಡ್ರಿ.
ಇಲ್ಲಿ ಸಾವಧಾನ ಆಗುವ ಸಮಯದೊಳಗ ನಾವು ಕಾರ್ಬಾರ ಮಾಡ್ತಾ ಇದೀವ್ರಿ. ಎಂಥ ಕಾರ್ಬಾರ? ಕೆತ್ತೆ ಗಜೆ ಕಾರ್ಬಾರ ಅಂತಾರ ನೋಡ್ರಿ, ಅಂಥದ್ದ. ಅದರಿಂದ ಏನು ಆಗುತ್ತಿದೆ? ಅನಂತ ಕಾಲದವರೆಗೆ ಪರಾಧೀನತೆ. ಏನು ಮಾಡೋದ್ರಿ ಅಲ್ಲಿ? ಅಲ್ಲೇನು ಮಾಡೋದು ಹೇಳ್ರಿ? ಇಲ್ಲೆಲ್ಲ ಮಾಡೋರಂತೇವಲ್ಲ, ನಾವು ಮಾಡ್ತಾ ಇದ್ದೇವಲ್ಲ. ಅರೇ, ಆಗೋದನ್ನೇನು ಮಾಡ್ತಾ ಇದ್ದೀನಿ, ಆಗ್ತಾ ಇರೋದನ್ನ ಮಾಡಿದ್ನಂತ ಹೇಳಿ ಯಾತಕ ಬಡಾಯಿ ಕೊಚ್ಕೊಳ್ತಾ ಇದ್ದಿ? ಮಾಡುವ ಕಾರ್ಯ ಮಾಡಲ್ಲ, ಮಾಡುವ ಸಲುವಾಗಿ ಸಿಕ್ಕಿದೆ. ಇದು ಒಂದು ಸಮಯ, ಅವಕಾಶ. ಎಂಥದ್ದಿದೆ ಅದು ಎಂಥದ್ದಿದೆ? ಆಗಸದೊಳಗ ಮೋಡ ಕಿಕ್ಕಿರಿದು ತುಂಬಿದಾವೆ. ಅಮಾವಾಸ್ಯೆ ತಿಥಿ ಇದೆ, ಅಮಾವಾಸ್ಯೆ ಇದೆ. ಬರೀ ಅಮಾವಾಸ್ಯೆ ಇಲ್ಲ, ಆಕಾಶದ ತುಂಬೆಲ್ಲ ಕಪ್ಪು ಮೋಡಗಳು ತುಂಬಿಕೊಂಡಿದ್ದಾವೆ. ಮಾಡೋ ಕಾರ್ಯ ಮಾಡುವಾಗ ಮತ್ತೊಂದು ಆಗ್ತೈತಿ. ಏನು ಮಾಡ್ತೀರಿ? ಮತ್ತೊಂದು ವಿಧಾನ ಆಗ್ತಿದೆ, ನಾನು ಮಾಡ್ತೇನೆ ಅನ್ನೋದನ್ನು ಅದು ನಮ್ದು ಅಲ್ಲನ ರೀ. ಅರೆ, ಮತ್ತೊಂದು ಆಗೋದನೇ ಇಲ್ಲ. ಶುದ್ಧಾತ್ಮನನ್ನ ಧ್ಯೇಯವನ್ನಾಗಿ ಇಟ್ಕೊಂಡು ಆ ಶುದ್ಧಾತ್ಮನ ಅನುಭೂತಿ ಒಂದೇ ನಮ್ದು ಕಾರ್ಯ ಇದೆ ರೀ. ಆ ಕಾರ್ಯ ಮಾಡುವಳದೊಳಗೆ ಮತ್ತೊಂದು ಆಗೋದನೇ ಇಲ್ರಿ. ಆದ್ರೆ ನಮ್ಗೆ ಆ ಕಾರ್ಯ ಮಾಡೋದಿಲ್ಲ. ಆಗಂಗಿಲ್ಲ, ಅಥವಾ ತಾನಾಗೆ ಆಗ್ತಿದೆ ಅದನ್ನ ತಾನು ಮಾಡಿದ್ನಂತನು ಈ ಜೀವ. ನೋಡ್ರಿ ಒಂದಿಷ್ಟು ಅದೇನು ಹೇಳಿದರು? ಭೇದ ವಿಜ್ಞಾನದ ಸಲುವಾಗಿ, ಸಾವಧಾನತೆಯ ಸಲುವಾಗಿ ಇಷ್ಟು ಸೂಕ್ಷ್ಮ ಅವಕಾಶ ಇದೆ. ಎಷ್ಟ? ಅಮಾವಾಸ್ಯೆ ರಾತ್ರಿ ಆಗಸದ ತುಂಬೆಲ್ಲ ಕಪ್ಪು ಮೋಡಗಳ. ದೈವವಶಾತ್ ಆ ಮೋಡ ಒಂದಕ್ಕೊಂದು ಡಿಕ್ಕಿ ಹೊಡೆದ ಅಲ್ಲಿ ಕೋಲ್ ಮಿಂಚು ನಿರ್ಮಾಣ ಆಯಿತು. ಆ ಪ್ರಕಾಶದೊಳಗ ಇಲ್ಲಿದ್ದುಕೊಂಡು ನಾವು ಏನು ಮಾಡೋದಿದೆ? ಸೂಜಿಯೊಳಗ ದಾರವನ್ನು ಪವನಿಸುವುದಿದೆ. ಹೇಗೆ ಸಾಧ್ಯ? ಎಂದಾದರೂ ಇಷ್ಟು ಪ್ರಖರ ಪ್ರಕಾಶದೊಳಗನ ನಮಗೆ ಕಾಣುವುದಿಲ್ರಿ. ಕಾಣ್ತಿದೆ, ನನಗರೆ ಕಾಣುವುದಿಲ್ಲ. ಅಲ್ಲ, ಆವೇ ಕೂಡಿಸ್ಬೇಕಂತ ಸೂಜಿ ದಾರದ ಕೈಯಾಗಿ ಮರಬೇಕು. ಬೇಕಲ್ಲ, ತಯಾರು ಬೇಕು. ಅದು ಯಾವಾಗ ಆಗುತ್ತಿದೆ ಗೊತ್ತಿಲ್ಲ. ಅದೇ ಪ್ರಕಾರ ನಿರಂತರದ ಒಂದೇ ಉದ್ದೇಶ ನನಗೆ ಈ ಭವದೊಳಗ. ಅನಂತ ಕಾಲದಲ್ಲಿ ನನ್ನಿಂದ ಆಗಿಲ್ಲವೋ ಆ ಕಾರ್ಯ ಈ ಭವದೊಳಗೆ ನನಗೆ ಮಾಡೋದಿದೆ. ನನ್ನ ಸಲುವಾಗಿ ನನಗೆ ಮಾಡೋದಿದೆ. ನಾನು ಈಗ ಮಾಡಲಿಲ್ಲ ಅಂತಂದ್ರೆ ನಂದು ಮತ್ತೆ ಅನಂತ ಕಾಲ ಹೋಗ್ತಿದೆ ಪರಾಧೀನತೆಯೊಳಗೆ. ಇದರೊಳಗೆ ಯಾವ ಸಂಶಯನೇ ಇಲ್ಲ. ಅರೆ, ನಾನು ಸ್ವರ್ಗಕ್ಕೆ ಹೋಗ್ತೇನೆ, ಯಾವ ಪ್ರಕಾರದಿಂದ ಅದರೊಳಗೆ ಸಂಶಯನೇ ಇಲ್ಲ. ನೀವು ಸ್ವರ್ಗಕ್ಕೆ ಹೋಗ್ರಿ. ಆದರೆ ಸ್ವರ್ಗಕ್ಕೆ ಹೋದ ನಂತರ ಈ ಪ್ರಕಾರ ಭೇದ ಜ್ಞಾನದ ರುಚಿ ಉಳಿಯೋದಿಲ್ಲ. ಈಗ ಇದೇನಿಲ್ಲ ಗೊತ್ತಿಲ್ಲ, ಆದರೆ ಈ ಪ್ರಕಾರ ಅಲ್ಲಿ ಉಳಿಯೋದಿಲ್ಲ. ಇಷ್ಟು ಪರಮ ಸತ್ಯ. ಹೋದ್ರಿ, ಇಲ್ಲಿ ಧರ್ಮಶ್ರವಣ ಮಾಡುವುದು ದುರ್ಲಭವಿದೆ. ಇದನ್ನೇ ಅಲ್ಲಿ ಹೇಳಿದ್ದಿತ್ತು, ಇಷ್ಟೇ ಮಾತು ಪರ್ವದೊಳಗೆ. ಧರ್ಮಶ್ರವಣ ಮಾಡುವುದು ದುರ್ಲಭವಿದೆ. ಮುಂದ ಧರ್ಮಾತ್ಮರ ಸಂಗತಿಯೂ ದುರ್ಲಭವಿದೆ. ಸಿಗಲೇ ಇಲ್ಲರಲ್ಲ. ಧರ್ಮಾತ್ಮರ ಸಂಗತಿಯೂ ದುರ್ಲಭವಿದೆ. ಧರ್ಮದಲ್ಲಿ ಶ್ರದ್ಧೆ, ಜ್ಞಾನ, ಆಚರಣೆಯೂ ಯಾವನೋ ವಿರಳ ಪುರುಷನ ಮೋಹದ ಮಂದತೆಯಿಂದ, ಕರ್ಮದ ಉಪಶಮತೆಯಿಂದ ಆಗುತ್ತದೆ. ಇಲ್ಲದಿದ್ದರೆ ಸಾಧ್ಯವಿಲ್ಲ. ಏನ? ಧರ್ಮದಲ್ಲಿ ಶ್ರದ್ಧೆ, ಧರ್ಮದ ಜ್ಞಾನ, ಧರ್ಮದ ಆಚರಣೆ ಯಾವನೋ ವಿರಳ ಪುರುಷನ. ಎರಡು ಕಾರಣ ಇದ್ರೆ ಏನ? ಒಂದು ಮೋಹ ಮಂದ ಆಗಬೇಕು, ಒಂದು ಕರ್ಮದ ಉಪಶಮತೆ ಬೇಕು. ಈ ಎರಡು ಮಾತುಗಳದ ಚರ್ಚೆ ನಿನ್ನೆ ಬಹಳಷ್ಟಾಗಿದೆ. ಮೋಹ ಮತ್ತು ರಾಗ ಶಬ್ದದ ಮೂಲಕ ತೆಗೆದೋದ್ರೆ ಏನು?
ಪುಟ ನೆನಪಿಟ್ಕೊಳ್ಳೋದನ್ನು ಏನು ಅವಶ್ಯಕತೆ ಇಲ್ಲ, 420 ಇದೆ. ಪೂರಾ ಅದೇ ಇದೆ. ಈ ಸಂಸಾರಿ ಜೀವನು ಯಾವ ಪ್ರಕಾರ ಇಂದ್ರಿಯ ವಿಷಯಗಳಲ್ಲಿ ಸ್ತ್ರೀ, ಪುತ್ರ, ಧನ ಮೊದಲಾದವಲ್ಲಿ ಪ್ರೀತಿ ಮಾಡುತ್ತಾನೆ, ಈ ಪ್ರಕಾರ ಒಂದು ಜನ್ಮದಲ್ಲಾದರೂ ಧರ್ಮದಲ್ಲಿ ಪ್ರೀತಿ ಮಾಡಿದರೆ ಸಂಸಾರದ ದುಃಖಗಳ ಅಭಾವವಾಗಿ ಹೋಗುತ್ತದೆ. ಎಷ್ಟು ಮಾಡ್ತಾನಲ್ಲ ರತ್ನಾಕರ ವರ್ಣಿ ಹೇಳಿದ, ಊಟ ವಸ್ತ್ರ ಇವುಗಳಲ್ಲಿ ಎಷ್ಟು ಪ್ರೀತಿ ಮಾಡ್ತಾನಲ್ಲ ಈ ಜೀವ, ಅಷ್ಟು ಒಂದು ವೇಳೆ ಅರಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸಾಧುಗಳಲ್ಲಿ ಮಾಡಿದ, ಧರ್ಮದಲ್ಲಿ ಮಾಡಿದ ಅಂತಂದ್ರೆ ಇವನ ಕಾರ್ಯ ಹಾಗೆ ಹೋಗ್ತಿದೆ. ಅಂದ್ರೆ ಆ ಶಬ್ದದಿಂದ ನಮ್ಮ ಪ್ರೀತಿ ಅಲ್ಲಿ ಎಷ್ಟು ಆಳ ಇದೆ ಅನ್ನೋದು ತಿಳಿದು ಬರ್ತಿದೆ. ಊಟ ವಸ್ತ್ರ, ಪತ್ನಿ, ಪುತ್ರ, ಮನೆ, ಐಶ್ವರ್ಯ, ಧನ ಯಾವ್ಯಾವುದರಲ್ಲಿ ಹೇಳಿದ್ರೆ ಈ ಜೀವನು ಯಾವ ಪ್ರಕಾರ ಇಂದ್ರಿಯ ವಿಷಯಗಳಲ್ಲಿ ಸ್ತ್ರೀ, ಪುತ್ರ, ಧನ ಮೊದಲಾದವುಗಳಲ್ಲಿ ಪ್ರೀತಿ ಮಾಡುತ್ತಾನೆ, ಆ ಪ್ರಕಾರ ಒಂದು ಜನ್ಮದಲ್ಲಿ ಆದರೂ ಧರ್ಮದಲ್ಲಿ ಪ್ರೀತಿ ಮಾಡಿದರೆ ಸಂಸಾರದ ದುಃಖಗಳ ಅಭಾವವ ಹೋಗುತ್ತದೆ. ಈ ಸಂಸಾರಿಯು ತನ್ನ ಸಲುವಾಗಿ ನಿರಂತರ ಸುಖವನ್ನು ಬಯಸುತ್ತಾನೆ, ಆದರೆ ಸುಖದ ಕಾರಣವಿರುವ ಧರ್ಮದಲ್ಲಿ ಆದರ ಮಾಡುವುದಿಲ್ಲ. ಅವನಿಗೆ ಸುಖದ ಪ್ರಾಪ್ತಿಯು ಹೇಗೆ ಆಗುವುದು? ಬೀಜವನ್ನೇ ಬಿತ್ತದೆ ಧಾನ್ಯದ ಪ್ರಾಪ್ತಿಯು ಹೇಗೆ ಆಗುವುದು? ಸುದೃಷ್ಟಿ ತರಂಗಿಣಿಯೊಳಗೆ ಒಂದು ದೃಷ್ಟಾಂತ ಬಂದದ್ದೇ ಇದೆ. ಯಾರಿಗೆ ನೆನಪಿದೆಯನ? ಓದಿದ್ರನಲ್ಲ? ಓದಿದ್ರಿ? ಪೂರ್ತಿ ಓದಿಲ್ಲ, ಅರ್ಧ ಅರ್ಧ. ಯಾಕ? ದೃಷ್ಟಾಂತ ಬರ್ತಿದೆ, ನೋಡ್ಕೊಂಡು ಬರ್ರಿ ಹುಡುಕಿ. ಇದಿಷ್ಟು ಓದಿ ಬಿಡ್ತೇನೆ, ಬೀಜದ ಮಾತು ಇದೆ ಅಂದಮೇಲೆ ಇನ್ನು ಎಲ್ಲಿ ಹುಡುಕೋದಾದರೆ ಬಹಳ ದೊಡ್ಡ ಗ್ರಂಥ ಇದೆ. ಬಗ ಬೀಜವನ್ನೇ ಬಿತ್ತದೆ ಧಾನ್ಯದ ಪ್ರಾಪ್ತಿಯು ಹೇಗೆ ಆಗುವುದು? ಈ ಸಂಸಾರದಲ್ಲಿ ಕೂಡ ಯಾವ ಇಂದ್ರ, ಹಮಿಂದ್ರ, ತೀರ್ಥಂಕರ, ಚಕ್ರವರ್ತಿ, ಬಲಭದ್ರ, ನಾರಾಯಣತನಗಳೆಲ್ಲವೂ ಒಂದು ಧರ್ಮದ ಪ್ರಭಾವದಿಂದಲೇ ದೊರಕುತ್ತವೆ. ಈ ಪದಗಳ ಸಂಸಾರದ ಪದ ರೇ ಇವು ಕೂಡ ಸಂಸಾರದ ಪದನಲ್ಲ. ತೀರ್ಥಂಕರಿದ ಸಂಸಾರದ ಪದ ಏನ? ಮೋಕ್ಷದ ಪದ ರೇ, ಸಂಸಾರದ. ಹಾಗಾದ್ರೆ ಅವು ಕೂಡ ಧರ್ಮದ ಆರಾಧನೆಯಿಂದನೇ ಸಿಗ್ತಾವಂದ ಮೇಲೆ ಧರ್ಮ ಹೇಗೆ ಸಿಗೋದು ನಿನಗ? ಧರ್ಮದ ಆರಾಧನೆ ಮಾಡದ್ದ ಹೋದ್ರಿ, ಇದು ಬಹಳ ಒಳ್ಳೇದಿದೆ ನೋಡ್ರಿ. ರತ್ನಕರಂಡ ಶ್ರಾವಕಾಚಾರ ಬಹಳ ಉಪಯೋಗಿ ಗ್ರಂಥ ಇದೆ ರೀ. ಅಲಭ್ಯ ಕೃತಿ ರೀ. ಏನು ನಮಗೆ ಲಭಿಸಿದವ ಅವೆಲ್ಲವೂ ಅಲಭ್ಯದವ್ರಿ. ಒಂದೊಂದರದ ಅದರದರೇ ಆದಂಥ ಅಸಾಮಾನ್ಯ ಮಹಿಮೆ ಇದೆ ರೀ. ಆದರೆ ನಾವು ಅದರಲ್ಲಿ ಕೂಡ ರಮಿಸ್ತಾ ಇಲ್ಲ. ವಿಚಾರ ಮಾಡೋದು ನಮ್ದು ಎಷ್ಟು ಇದೆ ಅಪಾತ್ರತೆ. ಅದರಿಂದ ನಮ್ಗೇನು ಸಿಗಬಹುದಾಗಿದೆ? ಅದೇ ನಿನ್ನೆ ಹೇಳಿದ್ದಿತ್ತಲ್ಲ 2 ಮಾತು, ಮತ್ತೊಮ್ಮೆ ಹೇಳ್ತೇನೆ. ಏನು? ಹೊರಟು ಹೋದಂಥ ಜೀವನ ಮರಳಿ ಬರುವುದಿಲ್ಲ. ಬಂಧ ಯಾವುದರದಾಗಿದೆಯೋ ಅದು ಭೋಸದ ಬಿಡುವುದನೇ ಇಲ್ಲ. ನಮ್ಮನ್ನು ಹಾಗೆ ತಪ್ಪಿಸಿಕೊಳ್ಳೋದು, ಜಾರಿಕೊಳ್ಳೋದು ಸಾಧ್ಯ